ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ SR ಡೆವಲಪರ್ ಜೊತೆಗೆ ಕೈ ಜೋಡಿಸಿ. SR ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಹಳೆಯ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತಮ್ಮ ವೃತ್ತಿ ಜೀವನದ ಪಯಣವನ್ನು ಸಂಕ್ಷಿಪ್ತವಾಗಿ ವಿವರಿಸಿ, 2-3 ದಿನಗಳ ಹಿಂದಷ್ಟೇ ನಗರಕ್ಕೆ ಆಗಮಿಸಿದ್ದೇನೆ. ಐತಿಹಾಸಿಕ ನಗರವಾಗಿರುವ ರಾಯಚೂರು ನಗರವು ಪ್ರಸಿದ್ಧಿಯನ್ನು ಪಡೆದಿದೆ. ನಗರದಲ್ಲಿ ಸ್ವಚ್ಛತೆ ಕಾಣೆಯಾಗಿರುವುದು ಎದ್ದು ಕಾಣುತ್ತಿದೆ ಮತ್ತು ಧೂಳುಮಯವಾಗಿದೆ ಎಂದೆನಿಸುತ್ತಿದೆ. ಆದ್ಯತೆಯ ಮೇರೆಗೆ ಇವುಗಳಿಗೆ ಪರಿಹಾರ ಕಂಡುಕೊಳ್ಳಲಾಗುತ್ತದೆ ಎಂದು ಹೇಳಿದ ಅವರು, ಮಹಾನಗರ ಅಭಿವೃದ್ಧಿ ಜಿಲ್ಲಾಧಿಕಾರಿಗಳ ಸಲಹೆ ಸೂಚನೆ ಮಾರ್ಗದರ್ಶನದ ಮೇರೆಗೆ ನಗರದಲ್ಲಿ ಮಾಡಬೇಕಾಗಿರುವ ಕೆಲಸಗಳನ್ನು ಕುರಿತು ಒಂದು ಯೋಜನಾಬದ್ಧ ಪಟ್ಟಿಯನ್ನು ತಯಾರಿಸಿದ ಆದ್ಯತೆಗಳಿಗನುಗುಣವಾಗಿ ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಪ್ರಾಮಾಣಿಕವಾದ ಪ್ರಯತ್ನ ಮಾಡಲಾಗುವುದು ಎಂದರು. ಮಿಟಿವೇಶನ್ ಮಾಡಿಸಲು ಮಧ್ಯವರ್ತಿಗಳ ಹಾವಳಿ, ಬೀದಿ ನಾಯಿಗಳ ಕಾಟ, ಬೀದಿ ಬದಿಯಲ್ಲಿ ಅನಧಿಕೃತ ಅಂಗಡಿಗಳಿಂದ ನಾಗರಿಕರಿಗೆ ತೊಂದರೆ, ನಗರಸಭೆ ಮಳಿಗೆಗಳಿಗೆ ವಸೂಲಿಯಾಗದ ಕರ, ಮಾರುಕಟ್ಟೆಗಳ ಸ್ಥಾಪನೆ, ನಗರಸಭೆ ಸದಸ್ಯರ ಕಾರುಬಾರು, ಸಮರ್ಪಕವಾಗಿ ವಿಲೇವಾರಿಯಾಗದ ಘನತ್ಯಾಜ್ಯ ಹೀಗೆ ಹಲವು ಸಮಸ್ಯೆಗಳ ಕುರಿತು ನೂತನ ಆಯುಕ್ತರ ಗಮನ ಸೆಳೆಯುವಲ್ಲಿ ಪತ್ರಕರ್ತರು ಯಶಸ್ವಿಯಾದರು. ಸಮಾಧಾನ ಚಿತ್ತದಿಂದ ಪತ್ರಕರ್ತರ ಮಾತುಗಳನ್ನು ಆಲಿಸಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳುವುದಕ್ಕೆ ನಮ್ಮ ತಂಡ ಸಿದ್ಧವಿದೆ. ಸ್ವಚ್ಛ ಆಡಳಿತಕ್ಕೆ ಆದ್ಯತೆ ನೀಡಲಾಗುವುದು. ಭ್ರಷ್ಟಾಚಾರ ಎನ್ನುವುದು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ. ಆದ್ದರಿಂದ ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಒಂದು ವೇಳೆ ಕಂಡು ಬಂದರೆ ಕೂಡಲೇ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ಒಂದು ಬ್ರಾಡ್ ವಿಷನ್ ತಮಗೆ ಏನಿದೆ ಅಂತ ಅದನ್ನು ಹೇಳಲಿಕ್ಕೆ ಬಯಸ್ತೀನಿ. ಸೊ ದ್ಯಾಟ್ ಬಟ್ ಆದ ನಂತರ ನಾವು ಆಮೇಲೆ ಸಿಗ್ತಾ ಇರ್ತೀವಿ. ಸೊ ಸಣ್ಣ ಏನು ವಾರ್ಡ್ ವೈಸು ಸಮಸ್ಯೆಗಳು ಕೂಡ ನಾವು ತೊಗೊಳ್ತೀವಿ. ತಮ್ಮದು ಸಹಕಾರ ನಮಗೆ ತುಂಬ ಬೇಕಾಗುತ್ತೆ. ಎನಿ ಪ್ರಾಬ್ಲಮ್ ನನ್ನ ಪರ್ಸನಲ್ ನಂಬರ್ ನನಗೆ ಕೊಟ್ಟಿರ್ತೀನಿ ಎಲ್ಲರಿಗೆ. ಸೊ ನಮಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಏನಾದರೂ ಸೂಕ್ಷ್ಮ ವಿಚಾರಗಳು ಅಥವಾ ಕೂರ್ತು ಏನಾದರೂ ವಿ ವಿಲ್ ಅಟೆಂಡ್ ಟು. ನಾನು ಅಷ್ಟೇ ಒಂದು ಮಾತು ಕೊಡ್ತಾ ಇದ್ದೀನಿ. ನಾನು ನನ್ನ ಟೀಮ್ನ ಮತ್ತು ನಾನು ಪ್ರಾಮಾಣಿಕ ಆಗಿ ಶ್ರಮಪಟ್ಟು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ತಮ್ಮೆಲ್ಲರಿಗೂ ಗೊತ್ತಿದೆ, ತುಂಬ ಸವಾಲುಗಳಿದ್ದರೆ ಎಲ್ಲ ಸಮಸ್ಯೆಗಳು ಓವರ್ ನೈಟು ಅಥವಾ ಒಂದು ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡಲಿಕ್ಕೆ ಬರಲ್ಲ. ನಿಮಗೆ ಹಂತವಾಗಿ ಪ್ಲ್ಯಾನ್ ಮಾಡಿಕೊಂಡು ಒಟ್ಟಿಗೆ ಹೋಗ್ತೀವಿ. ಬಟ್ ನಾವು ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದರೆ ಕೂಡ ನಮಗೆ ತಿಳಿಸಿದರೆ ವಿ ವಿಲ್ ರೆಸ್ಪಾಂಡ್. ಕೂಡಲೇ ರೆಸ್ಪಾಂಡ್ ಮಾಡ್ತೀವಿ. ಏನಂತ ತಿಳ್ಕೊಳ್ತೀವಿ, ನಮ್ಮ ಜನರು ನಾವೇ ಅಲ್ಲಿ ಇರ್ತೀವಿ. ಅದನ್ನು ಕಷ್ಟ ಮಾಡಿಕೊಂಡು ಏನು ಮಾಡ್ಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡ್ತೀವಿ. ಅದನ್ನು ನಾನು ಮಾಡ್ಕೊಡ್ತಾ ಇದ್ದೀನಿ. ರಾಯಚೂರಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ. ನಾವೇಗಳೆಲ್ಲ ಇತಿಹಾಸ ನೋಡಿದರೆ ಐತಿಹಾಸಿಕ ನಗರ ಇದು ಒಂದು. ಮತ್ತು ರಾಷ್ಟ್ರಕೂಟ ಸಮಯದಿಂದ ರಾಷ್ಟ್ರಕೂಟ ಸಾಮ್ರಾಜ್ಯ ಇರಲಿ, ಚಾಲುಕ್ಯ ಸಾಮ್ರಾಜ್ಯ ಇರಲಿ, ಮಹಾಮನಿ ಸುಲ್ತಾನೇತ್ ಇರಲಿ, ನಿಜಾಮ್ ಸಾಮ್ರಾಜ್ಯ ಇರಲಿ, ಆ ಸಮಯದಲ್ಲಿ ಎಲ್ಲ ಒಂದು ರಾಯಚೂರು ಒಂದು ಅತಿ ಹೆಚ್ಚಿನ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರದೇಶ ಇತ್ತು. ಸೊ ಈಗಲೇ ನಾವು ಕೇಳ್ತಾ ಇದ್ದೀವಿ, ಸ್ವಲ್ಪ ಸಮಸ್ಯೆಗಳು ಅಬ್ವಿಯಸ್ಲಿ ಕಾಣ್ತಾ ಇದೆ. ನಮಗೆ ಒಂದು ಪೊಲ್ಯೂಷನ್ ಸಮಸ್ಯೆ ಇದೆ, ಸ್ವಚ್ಛಗೊಳಿಸಬೇಕು ಸಿಟಿನ. ಒಂದು ನನಗೆ ಸ್ವಲ್ಪ ಪ್ಲಾಸ್ಟಿಕ್ ಪೊಲ್ಯೂಷನ್ ಸುಮಾರು ಕಡೆ ನನಗೆ ಕಾಣ್ತಾ ಇದೆ. ನಂಬರ್ 2 ಸ್ವಲ್ಪ ಡಸ್ಟ್ ಕೂಡ ನನಗೆ ಪೊಲ್ಯೂಷನ್ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ. ಧೂಳು ಜಾಸ್ತಿ ಇದೆ. ಅದರ ಬಗ್ಗೆ ಕೂಡ ನಾವು ಕಾಳಜಿ ವಹಿಸಬೇಕು. ಇತ್ತೀಚೆಗೆ ಕೆಲವು ನಮಗೆ NGOಗಳು, ಸಂಘ ಸಂಸ್ಥೆಗಳು ಬಂದಿದ್ದರು ಭೇಟಿಯಾಗಲಿಕ್ಕೆ. ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಬೇರೆ NGOಗಳಿಗೆ ಅವರಿಗೆ ಕೂಡ ಅವರ ಮೂಲಕ ಕೂಡ ನಾವೇ ಒಂದು ಡಿಸ್ಕಷನ್ ಈಗ ಆಲ್ರೆಡಿ ಶುರು ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಪ್ಲ್ಯಾನ್ ಮಾಡ್ತೀವಿ. ರೆಸ್ಪಾನ್ಸಿಬಲ್ ಕನ್ಸ್ಟ್ರಕ್ಷನ್, ಕಟ್ಟಡ ಹೇಗೆ ಮಾಡಬೇಕು, ಧೂಳು ಹೇಗೆ ಕಡಿಮೆ ಆಗುತ್ತೆ, ಅದರ ಬಗ್ಗೆ ಕೂಡ ನನ್ನ ಪ್ರಕಾರ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ನಮ್ಮ ಎಲ್ಲ ಮಳಿಗೆಗಳು, ಅಂಗಡಿಗಳು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸು, ದಯವಿಟ್ಟು ಯಾರ್ಯಾರ್ದು ಸ್ವಲ್ಪ ಟ್ಯಾಕ್ಸ್ ಪೇಮೆಂಟ್ ಬಾಕಿ ಇದೆ, ಉಳಿದಿದೆ, ನಮ್ಮ ಟೀಮಿಗೆ ನಮಗೆ ಅಪ್ರೋಚ್ ಆಗ್ತಾರೆ. ದೇ ವಿಲ್ ಕಮ್ ಟು ಯು. ದಯವಿಟ್ಟು ಸ್ವಲ್ಪ ಸಹಕರಿಸಿ ನಮಗೆ. ದಯವಿಟ್ಟು ನಮ್ಮೊಟ್ಟಿಗೆ ಕೈ ಜೋಡಿಸಿ. ಯಾವುದೇ ರೀತಿಯ ಜನರಿಗೆ ಕಿರುಕುಳ ಕೊಡೋದು ಅಥವಾ ಮಧ್ಯವರ್ತಿ ಮೂಲಕ ಮತ್ತು ಬ್ರೋಕರ್ಸ್ಗಳ ಮೂಲಕ ಕೆಲಸ ಮಾಡೋದು, ಅದು ಎಲ್ಲ ಇಟ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ನಮ್ಮ ಆಫೀಸಲ್ಲಿ, ಕಾರ್ಪೊರೇಷನ್ ಆಫೀಸಲ್ಲಿ ಇಟ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಆ ಥರ ಏನು ವಿಚಾರ ಕಂಡು ಬಂದಲ್ಲಿ ನಾವು ಭಾಳ ಕಠಿಣ ಕ್ರಮ ಕೈಗೊಳ್ತೀವಿ. ಪ್ರಾಮಾಣಿಕತೆ ಭಾಳ ಇಂಪಾರ್ಟೆಂಟ್, ಭಾಳ ಮುಖ್ಯ.
ಸೊ ಕಾರ್ಪೊರೇಷನ್ ನಾವೇ ಒಂದು ಅಪ್ಗ್ರೇಡ್ ಆಗಿ ಇದು ಬರೀ ನನಗೆ ಬಡ್ತಿ ಅಲ್ಲ, ಇದು ಎಲ್ಲ ನಮ್ಮ ಇಡೀ ಸಿಟಿಗೆ ಒಂದು ಬಡ್ತಿ ಈ ಥರ ಆಗಿದೆ. ಮತ್ತು ನಮ್ಮ ಹತ್ರ ಒಂದು ಒಳ್ಳೆಯ ಅವಕಾಶ ಇದೆ ಇದನ್ನು ಬಳಸ್ಕೊಂಡು ಮುಂದೆ ಹೋಗಲಿಕ್ಕೆ. ಅದಕ್ಕೆ ಫಸ್ಟ್ ರಿಕ್ವೈರ್ಮೆಂಟು ನಮ್ಮ ಆಫೀಸಲ್ಲಿ ನಾವು ಮೊನ್ನೆ ಚರ್ಚೆ ಮಾಡಿದ್ದೀವಿ. ವಿ ಹ್ಯಾವ್ ಎ ಡಿಸೆಂಟ್ ಗುಡ್ ಟೀಮ್ ನಾನು ತಗೊಳ್ತಾ ಇದ್ದೀನಿ, ಮತ್ತು ಇನ್ನೂ ಸ್ವಲ್ಪ ಅದರಲ್ಲಿ ಕೂಡ ತಂಡವನ್ನು ರಚಿಸಲಿಕ್ಕೆ ಕೆಲಸ ಮಾಡಬೇಕಾಗುತ್ತೆ. ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರಿಂದ ಒಳ್ಳೆಯ ನಮಗೆ ಮಾರ್ಗದರ್ಶನ ಇದೆ. ಸೊ ಡೆಫಿನೆಟ್ಲಿ ತಾವು ಹೇಳಿದಂಗೆ ಆನೆಸ್ಟ್ ಆ್ಯಂಡ್ ಇಂಟೆಗ್ರಿಟಿ ಒಟ್ಟಿಗೆ, ಆನೆಸ್ಟಿ ಆ್ಯಂಡ್ ಇಂಟೆಗ್ರಿಟಿ ಒಟ್ಟಿಗೆ ಒಂದು ಸ್ಪಂದಿಸತಕ್ಕಂಥ ಸಿಸ್ಟಮ್ ನಾವು ಅಳವಡಿಸ್ತೀವಿ. ಚೂರು ಒಂದು ಜಸ್ಟ್ ಗಿವ್ ಮಿ 2 to 3 weeks ಅದನ್ನು ಖಂಡಿತ ಮಾಡ್ತೀವಿ. ಈ ಸಂದರ್ಭದಲ್ಲಿ ಉಪ ಆಯುಕ್ತ ಗುರುಸಿದ್ದಯ್ಯ ಹಿರೇಮಠ ಇದ್ದರು.